ಹೊಸ ಹಾದಿ. ಅಕ್ಷರ ತನ್ನ ಕೋಣೆಯಲ್ಲಿ ಒಂಟಿಯಾಗಿ ಕುಳಿತಿದ್ದಳು. ಹೊರಗಿನ ಲೋಕ ಕತ್ತಲಾಗಿದ್ದರೂ ಅವಳ ಫೋನಿನ ಪರದೆ ಮಾತ್ರ ನೀಲಿ ಬೆಳಕಿನಿಂದ ಹೊಳೆಯುತ್ತಿತ್ತು. ಅವಳು ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆಯವರ ಪರ್ಫೆಕ್ಟ್ ಜೀವನವನ್ನು ನೋಡಿ ನಿಟ್ಟುಸಿರು ಬಿಡುತ್ತಿದ್ದಳು. ತನ್ನ ಜೀವನ ಏಕೆ ಇಷ್ಟು ನೀರಸವಾಗಿದೆ ಎಂದು ಅವಳಿಗೆ ಅನಿಸುತ್ತಿತ್ತು. ಕನ್ನಡಿಯ ಮುಂದೆ ನಿಂತ ಅಕ್ಷರ ತನ್ನ ಮುಖವನ್ನೇ ದೀರ್ಘವಾಗಿ ನೋಡಿಕೊಂಡಳು. ಫೋಟೋಗಳಲ್ಲಿ ಕಾಣುವ ಫಿಲ್ಟರ್ಗಳ ಸೌಂದರ್ಯಕ್ಕೂ ವಾಸ್ತವಕ್ಕೂ ಎಷ್ಟು ವ್ಯತ್ಯಾಸ! ಈ ಪೈಪೋಟಿ, ಈ ನಿರಂತರ ಓಟ ಅವಳಿಗೆ ಸುಸ್ತು ತಂದಿತ್ತು. ಅವಳಿಗೆ ತನ್ನ ನಿಜವಾದ ನಗು ಎಲ್ಲೋ ಕಳೆದುಹೋದಂತೆ ಭಾಸವಾಗುತ್ತಿತ್ತು. ಅವಳ ತಾಯಿ ಸುಮಾ ಮೆಲ್ಲನೆ ಒಳಗೆ ಬಂದು ಅಕ್ಷರಾಳ ಪಕ್ಕದಲ್ಲಿ ಕುಳಿತರು. ಮಗಳೇ, ಈ ಗದ್ದಲದಿಂದ ಸ್ವಲ್ಪ ದೂರ ಹೋಗೋಣವೇ? ಕೆಲವು ದಿನ ಹಳ್ಳಿಗೆ ಹೋಗಿ ಅಜ್ಜಿಯ ಜೊತೆ ಇರು, ನಿನಗೆ ಬದಲಾವಣೆ ಸಿಗುತ್ತದೆ ಎಂದು ಪ್ರೀತಿಯಿಂದ ಹೇಳಿದರು. ಅಕ್ಷರ ಮೊದಲು ಬೇಡವೆಂದರೂ ನಂತರ ಒಪ್ಪಿಕೊಂಡಳು. ಹಳ್ಳಿಯನ್ನು ತಲುಪಿದಾಗ ಅಜ್ಜಿ ಸಾವಿತ್ರಮ್ಮ ಮುಗುಳ್ನಗುತ್ತಾ ಅಕ್ಷರಾಳನ್ನು ಬರಮಾಡಿಕೊಂಡರು. ಅಲ್ಲಿ ಫೋನ್ ಸಿಗ್ನಲ್ ತುಂಬಾ ಕಡಿಮೆಯಿತ್ತು. ಅಕ್ಷರಾಳಿಗೆ ಮೊದಮೊದಲು ತುಂಬಾ ಅಸಮಾಧಾನವಾಯಿತು. ಆದರೆ ಅಜ್ಜಿಯ ಪ್ರೀತಿಯ ಮಾತುಗಳು ಅವಳಿಗೆ ಸಮಾಧಾನ ನೀಡಿದವು. ಮರುದಿನ ಬೆಳಿಗ್ಗೆ ಅಜ್ಜಿ ಅಕ್ಷರಾಳನ್ನು ತಮ್ಮ ಕೈತೋಟಕ್ಕೆ ಕರೆದೊಯ್ದರು. ನೋಡು ಅಕ್ಷರ, ಈ ಸಣ್ಣ ಸಸಿ ಬೆಳೆಯಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಜೀವನವೂ ಹಾಗೆಯೇ, ಎಲ್ಲದಕ್ಕೂ ಅವಸರ ಮಾಡಬಾರದು ಎನ್ನುತ್ತಾ ಅಜ್ಜಿ ಒಂದು ಹಸಿರು ಸಸಿಯನ್ನು ತೋರಿಸಿದರು. ಅಕ್ಷರ ಮೊದಲ ಬಾರಿಗೆ ಮಣ್ಣಿನಲ್ಲಿ ಮಂಡಿಯೂರಿ ಕುಳಿತು ಸಸಿಯನ್ನು ನೆಡಲು ಪ್ರಾರಂಭಿಸಿದಳು. ಅವಳ ಕೈಗಳಿಗೆ ಮಣ್ಣು ಅಂಟಿತ್ತು, ಆದರೆ ಅವಳ ಮನಸ್ಸಿಗೆ ಏನೋ ಒಂದು ವಿಚಿತ್ರ ತೃಪ್ತಿ ಸಿಕ್ಕಿತ್ತು. ಡಿಜಿಟಲ್ ಪರದೆಯ ಸ್ಪರ್ಶಕ್ಕಿಂತ ಮಣ್ಣಿನ ತಂಪು ಅವಳಿಗೆ ಹೆಚ್ಚು ಹಿತವಾಗಿತ್ತು. ಒಂದು ದೊಡ್ಡ ಆಲದ ಮರದ ಕೆಳಗೆ ಕುಳಿತು ಅಕ್ಷರ ಒಂದು ಹಳೆಯ ಕಾದಂಬರಿಯನ್ನು ಓದತೊಡಗಿದಳು. ಗಾಳಿಯಲ್ಲಿ ಹಕ್ಕಿಗಳ ಕಲರವ ಮತ್ತು ಎಲೆಗಳ ಮರ್ಮರ ಸದ್ದು ಕೇಳುತ್ತಿತ್ತು. ಫೋನಿನ ನೋಟಿಫಿಕೇಷನ್ಗಳಿಗಿಂತ ಈ ನಿಸರ್ಗದ ಶಾಂತಿ ಅವಳಿಗೆ ತುಂಬಾ ಇಷ್ಟವಾಯಿತು. ಸಂಜೆ ಕೆರೆಯ ದಂಡೆಯ ಮೇಲೆ ಅಜ್ಜಿ ಮತ್ತು ಅಕ್ಷರ ಕುಳಿತಿದ್ದರು. ಜೀವನ ಅಂದ್ರೆ ಕೇವಲ ಪರದೆಯ ಮೇಲಿನ ಚಿತ್ರಗಳಲ್ಲ ಮಗಳೇ, ಈ ಸೂರ್ಯಾಸ್ತದ ಬಣ್ಣಗಳನ್ನು ಕಣ್ಣಾರೆ ಕಂಡು ಅನುಭವಿಸುವುದು ಎಂದು ಅಜ್ಜಿ ಜೀವನದ ಸರಳ ಪಾಠವನ್ನು ಹೇಳಿದರು. ಅಕ್ಷರ ತನ್ನ ಹಳೆಯ ಬಣ್ಣದ ಪೆಟ್ಟಿಗೆಯನ್ನು ಹೊರತೆಗೆದಳು. ಅವಳು ಹಳ್ಳಿಯ ಹಸಿರನ್ನು, ಬೆಟ್ಟಗಳನ್ನು ಕಾಗದದ ಮೇಲೆ ಇಳಿಸಿದಳು. ಇಂದು ಅವಳು ಯಾವುದೇ ಫಿಲ್ಟರ್ ಬಳಸದೆ ತನ್ನ ಮನಸ್ಸಿನ ನೈಜ ಭಾವನೆಗಳನ್ನು ಬಣ್ಣಗಳಲ್ಲಿ ಚಿತ್ರಿಸಿದಳು. ಅವಳ ಕಣ್ಣುಗಳಲ್ಲಿ ಹೊಸ ಹೊಳಪು ಮೂಡಿತ್ತು. ಈಗ ನಗರಕ್ಕೆ ಮರಳುವ ಸಮಯ ಬಂದಿತ್ತು. ಅಕ್ಷರಾಳ ಕೈಯಲ್ಲಿ ಫೋನ್ ಇತ್ತು, ಆದರೆ ಅದರ ಮೇಲೆ ಅವಳಿಗೆ ಈಗ ಹಳೆಯ ವ್ಯಾಮೋಹವಿರಲಿಲ್ಲ. ಜೀವನದಲ್ಲಿ ಏನು ಮುಖ್ಯ ಎಂಬುದು ಅವಳಿಗೆ ಅರ್ಥವಾಗಿತ್ತು. ಅವಳು ಫೋನನ್ನು ಬದಿಗಿಟ್ಟು ತನ್ನ ಸುತ್ತಲಿನ ಪ್ರಪಂಚವನ್ನು ಪ್ರೀತಿಸಲು ಕಲಿಯುತ್ತಾ ಮುಗುಳ್ನಕ್ಕಳು.